ವೀಕ್ಷಕರೇ ನಮಸ್ಕಾರ, ನ್ಯೂಸ್ ಫಸ್ಟ್ ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಬೆಂಗಳೂರಲ್ಲಿ ಭೀಕರ ಹತ್ಯೆಯೊಂದು ನಡೆದಿದೆ. ನಿವೃತ್ತ ಡಿಜಿಐಜಿಪಿ ಅವರ ಹತ್ಯೆ ಆಗಿದೆ, ಕಗ್ಗೊಲೆ ಆಗಿದೆ. ಬೆಂಗಳೂರಿನಲ್ಲಿ ನಿವೃತ್ತ ಐಪಿಎಸ್ ಅಧಿಕಾರಿಯ ಬರ್ಬರ ಹತ್ಯೆ ಮಾಡಲಾಗಿದೆ. ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಅವರ ಬರ್ಬರ ಹತ್ಯೆ ಆಗಿದೆ. ಓಂ ಪ್ರಕಾಶ್ ಪತ್ನಿಯೇ ಕೊಲೆ ಮಾಡಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಕಗ್ಗೊಲೆ ಇದು. ನಿವೃತ್ತ ಐಪಿಎಸ್ ಅಧಿಕಾರಿ ಇವರ ಬರ್ಬರ ಹತ್ಯೆ ಆಗಿದೆ. ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಅವರ ಹತ್ಯೆ ಮಾಡಿರೋದು ಯಾರು? ಪತ್ನಿ ಅಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಕಾರಣ ಏನು ಅಂತ ಗೊತ್ತಿಲ್ಲ, ಇನ್ನಷ್ಟೇ ತಿಳಿದು ಬರಬೇಕು. ಆದರೆ ನಿವೃತ್ತ ಡಿಜಿಐಜಿಪಿ ಬೆಂಗಳೂರಿನ HSR ಲೇಔಟ್ನಲ್ಲಿ ಈ ಘಟನೆ ಆಗಿದೆ. ಭೀಕರವಾದಂತಹ ಕೊಲೆ ಇದು. ಹಾಗಾದ್ರೆ ಕಾನೂನು ಸುವ್ಯವಸ್ಥೆ ಏನಾಗ್ತಿದೆ ಅನ್ನುವಂಥ ಪ್ರಶ್ನೆ. ಯಾಕೆ ಅಂದರೆ ಇಲ್ಲಿ ಕೊಲೆ ಆಗಿರೋದು ನಿವೃತ್ತ ಪೊಲೀಸ್ ಅಧಿಕಾರಿ, ಅದು ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಅವರ ಬರ್ಬರ ಹತ್ಯೆ ಆಗಿದೆ. ಪತ್ನಿಯೇ ಕೊಲೆ ಮಾಡಿದ್ದಾರೆ ಅಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಶಂಕೆ ಪಡಬೇಕು ಅಂತಾದ್ರೆ ಏನಾದರೂ ಒಂದು ಆಗಿರಬೇಕು. ಕೌಟುಂಬಿಕ ಕಲಹ ಇತ್ತಾ, ಜಗಳ ಆಡ್ಕೊಂಡಿದ್ರ, ಆಸ್ತಿ ಪಾಸ್ತಿ ವಿವಾದ ಏನಾದರೂ ಇತ್ತಾ, ಈ ಥರದ್ದೇನಾದರೂ ಇರಬೇಕು. ಆಗ ಮಾತ್ರ ಶಂಕೆ ವ್ಯಕ್ತವಾಗೋದಕ್ಕೆ ಸಾಧ್ಯ. ಬೆಂಗಳೂರಿನಲ್ಲಿ ನಡೆದಿರುವಂಥ ಕೊಲೆ ಇದು. ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಅವರ ಬರ್ಬರ ಹತ್ಯೆ ಆಗಿದೆ. ಹತ್ಯೆಗೆ ಕಾರಣ ಇನ್ನಷ್ಟೇ ತಿಳಿದು ಬರಬೇಕು. ತುಂಬಾ ಪ್ರಿಮೆಚ್ಯೂರ್ ಆಗುತ್ತೆ ಇವಾಗ ಮಾತಾಡಿದ್ರೆ ಹತ್ಯೆಯ ಕಾರಣಗಳ ಬಗ್ಗೆ. ಆದರೆ ಶಂಕೆ ಮಾತ್ರ ವ್ಯಕ್ತವಾಗ್ತಾ ಇದೆ. ಪತ್ನಿಯ ಮೇಲೆ ಶಂಕೆ ಇದೆ. ಪತ್ನಿಯ ಮೇಲೆ ಶಂಕೆ ಬರಬೇಕು ಅಂತ ಹೇಳಿದ್ರೆ ಏನೋ ಒಂದು ಆಗಿದೆ ಅಂತ ಲೆಕ್ಕ. ಸೊ ಪ್ರಿಮೆಚ್ಯೂರ್ ಆಗಿ ನಾವು ಹೀಗಾಗಿರ್ಬೋದು ಅಂತ ಹೇಳೋದಕ್ಕಿಂತಲೂ ಹೆಚ್ಚಾಗಿ ಘಟನೆ ಬಗ್ಗೆ ಮಾತಾಡ್ಬೋದು ಅಂತ ಅನ್ಸುತ್ತೆ. ಬೆಂಗಳೂರಿನ HSR ಲೇಔಟ್ನಲ್ಲಿ ನಡೆದಿರುವಂಥ ಘಟನೆ ಇದು. ಭೀಕರ ಕಗ್ಗೊಲೆ ನಡೆದಿದೆ. ಬೆಂಗಳೂರಿನಲ್ಲಿ ಕೊಲೆ ಆಗೋದೇನು ಹೊಸತಲ್ಲ, ಆಗ್ತಾನೆ ಇರುತ್ತೆ. ಆದರೆ ನಿವೃತ್ತ ಪೊಲೀಸ್ ಅಧಿಕಾರಿಯ ಹತ್ಯೆ ಆಗಿದೆ. ಹತ್ಯೆ ಹೇಗೆ ನಡೆದಿದೆ, ಯಾರು ಮಾಡಿದ್ರು, ಎಷ್ಟು ಹೊತ್ತಿಗೆ ಆಯಿತು, ಯಾವ ಸ್ವರೂಪದಲ್ಲಾಯಿತು, ಇನ್ನಷ್ಟೇ ಡೀಟೇಲ್ಸ್ಗಳು ಸಿಗ್ತಾ ಹೋಗ್ತವೆ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಆದರೆ ತಕ್ಷಣದ ಮಾಹಿತಿಯ ಪ್ರಕಾರ ಕೊಲೆ ಆಗಿರೋದಂತೂ ಗೊತ್ತಾಗಿದೆ. ಓಂ ಪ್ರಕಾಶ್ ಹೆಂಡತಿಯೇ ಕೊಲೆ ಮಾಡಿರುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ರಂತೆ. ಓಂ ಪ್ರಕಾಶ್ ಅವರ ಪತ್ನಿ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿದ್ರಂತೆ. ಹಾಗಾಗಿ ಕೊಲೆ ಮಾಡಿದ್ದಾರೆ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಮಾನಸಿಕ ಸ್ಥಿಮಿತ ಕಳ್ಕೊಂಡಿದ್ರು ಅಂದರೆ ಹೇಗೆ? ಈ ಹಿಂದೆ ಅವರೆಲ್ಲಾದರೂ ಮಾನಸಿಕ ಸ್ಥಿಮಿತ ಕಳ್ಕೊಂಡಿದ್ರಾ, ಅಥವಾ ಕೋಪದಲ್ಲೆಲ್ಲಾದರೂ ಮಾನಸಿಕ ಸ್ಥಿತಿಯನ್ನು ಕಳ್ಕೊಂಡ್ರ? ಘಟನಾ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಹೆಚ್ಚಿನ ತನಿಖೆಯನ್ನು ಮಾಡ್ತಾರೆ. ಕಾರಣ ಏನು ಅಂತೇಳಿ ಹೆಚ್ಚಿನ ತನಿಖೆಯನ್ನು ಮಾಡ್ತಾರೆ. ಆದರೆ ಪ್ರಾಥಮಿಕ ವರದಿಯ ಪ್ರಕಾರ ಓಂ ಪ್ರಕಾಶ್ ಅವರನ್ನು ಕೊಲೆ ಮಾಡಿರೋದು ಹೆಂಡತಿ ಅಂತ ಹೇಳಲಾಗ್ತಾ ಇದೆ. ಅವರು ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿದ್ರಂತೆ, ಹಾಗಾಗಿ ಕೊಲೆ ಮಾಡಿದ್ದಾರೆ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಎಲ್ಲವೂ ಕೂಡ ಅನುಮಾನಗಳು ಮಾತ್ರ, ಗೊತ್ತಿಲ್ಲ ಏನಾಗಿದೆ ಅಂತ. ಇನ್ನಷ್ಟೇ ಮಾಹಿತಿಗಳು ಗೊತ್ತಾಗಬೇಕು. ಮಾನಸಿಕ ಸ್ಥಿಮಿತ ಕಳ್ಕೊಂಡಿದ್ರೆ ಅವ್ರಿಗೇನಾದರೂ ಟ್ರೀಟ್ಮೆಂಟ್ ಕೊಡ್ತಾ ಇದ್ರಾ? ಈ ಹಿಂದಿನಿಂದಲೂ ಅವರೆಲ್ಲಾದರೂ ಮಾನಸಿಕವಾಗಿ ಏನಾದರೂ ಅಸ್ವಸ್ಥರಾಗಿದ್ರಾ, ಸಮಸ್ಯೆಯನ್ನು ಎದುರಿಸ್ತಾ ಇದ್ರಾ? ಒಂದು ವೇಳೆ ಎದುರಿಸ್ತಾ ಇದ್ದಿದ್ರೆ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಲಾಗ್ತಾ ಇತ್ತಾ, ಅಥವಾ ಏನಾದರೂ ಗಲಾಟೆ ಆಯಿತಾ? ಗಲಾಟೆಯ ಸಂದರ್ಭದಲ್ಲಿ ತಮ್ಮ ಸ್ಥಿಮಿತವನ್ನು ಕಳ್ಕೊಂಡು, ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡೆಲ್ಲಾದರೂ ಕೊಲೆ ಮಾಡಿದ್ರಾ? ಕೊಲೆ ಹೇಗೆ ಮಾಡಿದ್ರು? ಅದು ಕೂಡ ಸಾಮಾನ್ಯನ ಕೊಲೆ ಮಾಡಿದ್ದಲ್ಲ. ಆ ಮನೆಯಲ್ಲಿ ಯಾರೋ ಕೆಲಸ ಮಾಡ್ತಾ ಇದ್ರು, ಆ ಕೆಲಸದವನ ಮೇಲೆ ಸಿಟ್ಟಾಯಿತು, ಅವನನ್ನು ಕೊಲೆ ಮಾಡಿದ್ದಲ್ಲ. ಆ ಮನೆ ಯಜಮಾನ ನಿವೃತ್ತ ಪೊಲೀಸ್ ಅಧಿಕಾರಿ, ನಿವೃತ್ತ ಡಿಜಿಐಜಿಪಿ ಅವರನ್ನೇ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇದೊಂದು ರೀತಿ ಆಘಾತಕಾರಿ ಅಂತ ಅನ್ಸುತ್ತೆ. ಅದು ಕೂಡ ಬೆಂಗಳೂರಿನಲ್ಲಿ ನಡೆದಿರುವಂಥ ಘಟನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.